ಸ್ಕ್ರಿಪ್ಟ್ಗಳನ್ನ ಮಾಡಬೇಕು ಅಂತ ಬಂದಾಗ ಒಂದು ಮೆಟಾಫರಿಕಲಿ ಅಥವಾ ಒಂದು 3 ಲೇಯರ್ ವರ್ಕ್ ಮಾಡಬೇಕಾಗುತ್ತೆ. ಅದು ಡೈರೆಕ್ಟರ್ಗೆ ಬಿಟ್ಟರೆ ಯಾರಿಗೂ ಕೂಡ ಅದನ್ನು ಜಸ್ಟಿಫೈ ಮಾಡೋಕ್ಕಾಗಲ್ಲ. ರೈಟಿಂಗಲ್ಲಿ ಆಗ್ಬೋದು, ಇನ್ನೊಂದು ಮತ್ತೊಂದು ಬೇಕಾದ್ರೆ ಒಂದು ಡೈಲಾಗು ನಿಮಗೆ 3 ಅರ್ಥ ಕೊಡ್ತಾ ಹೋಗ್ತಾ ಇರುತ್ತೆ. ಒಂದು ಆ ಕಥೆಯ ಅರ್ಥ ಆಗಿರುತ್ತೆ, ಇನ್ನೊಂದು ಪದರದ ಅರ್ಥವಾಗಿರುತ್ತೆ, ಅದು ಇನ್ನೇನೋ ಒಂದು ವಿಷಯನ ಕೊಟ್ಟು ಮಾಡ್ತಾ ಇರುತ್ತೆ ಒಂದು ಡೈಲಾಗು. ಸೊ ಹಾಗಾಗಿ ಇಲ್ಲಿ ಯಾವುದನ್ನು ಅದು ಇನ್ವಾಲ್ವ್ ಮಾಡ್ಕೊಳಕ್ಕಾಗಲಿಲ್ಲ, ಮತ್ತು ಅದು ಅವಶ್ಯಕತೆ ಕೂಡ ಇರಲಿಲ್ಲ. ಸೊ ಅದು ನಾನು ಒಬ್ಬನೇ ಕೂಡ ಅದು ಮಾಡಿಕೊಂಡೆ. ಈವನ್ ಡಿಸ್ಕಸ್ ಮಾಡಿದೆ, ಕೆಲವೊಂದು ಲಾ ಪಾಯಿಂಟ್ಸ್ಗಳನ್ನ ಲಾಯರ್ ಕಡೆಯಿಂದ ಡಿಸ್ಕಸ್ ಮಾಡಿದೆ, ಪೊಲೀಸ್ ವಿಚಾರಗಳನ್ನ ಪೊಲೀಸ್ ಕಡೆಯಿಂದ ಡಿಸ್ಕಸ್ ಮಾಡಿದೆ. ತುಮಕೂರು DVSP ನವೀನ್ ಕುಮಾರ್ ಅಂತ ಇದ್ದಾರೆ, ಮತ್ತು ಸ್ವರೂಪಣ್ಣ ಅಂತ ಲಾಯರು, ಅವರು ತುಂಬ ಚೆನ್ನಾಗಿ ಇನ್ಪುಟ್ಸ್ ಕೊಟ್ಟರು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಹತ್ರ, ಟೀಮ್ಗಳ ಹತ್ರ ಡಿಸ್ಕಸ್ ಮಾಡ್ತಾ ಹೋಗಿದ್ದಾಯಿತು ಈ ಸ್ಕ್ರಿಪ್ಟ್ನ. ಸೊ ಇದು ಹೊರಗಡೆ ಅವ್ರಿಗೆ ಅಷ್ಟಾಗಿ ಓದ್ಕೋಬೇಕಾಗುತ್ತೆ, ತುಂಬ ಓದಿರಬೇಕಾಗುತ್ತೆ. ಈ ವಿಚಾರಗಳೆಲ್ಲ ಅರ್ಥ ಆಗಬೇಕು ಅಂದರೆ ಅವರು ಪೆರಿಯಾರ್ನ ಆಗ್ಬೋದು, ಅಂಬೇಡ್ಕರ್ನ ಆಗ್ಬೋದು, ಈವನ್ ಗಾಂಧಿಯವ್ರನ್ನಾಗ್ಬೋದು ತುಂಬ ಓದಬೇಕಾಗುತ್ತೆ ಆಳವಾಗಿ. ಅಧ್ಯಯನ ಮಾಡಿದಾಗಲೇ ಈ ವಿಷಯಗಳ ಅರ್ಥ ಸಿಗಾಕೊಳ್ಳೋಂಥದ್ದು ಅವ್ರಿಗೆ. ಅವರಲ್ಲಿ ಕ್ವಶನ್ ಉತ್ಪತ್ತಿ ಆದಾಗಲೇ ಅದನ್ನು ಉತ್ತರ ಹುಡ್ಕೊಡುತ್ತೆ ಅವ್ರ ಮನಸ್ಸು, ಅವಾಗ ಈ ವಿಷಯಗಳೆಲ್ಲ ಸಿಗ್ತಾ ಹೋಗುತ್ತೆ.